ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು FDA SDS ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಒಂದು ಮಾಹಿತಿನ ನಾವು ನೋಡ್ತಾ ಹೋಗೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಈ ಸಂಚಿಕೆಯಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಏನು, ವಯೋಮಿತಿ ಏನು, ಪಠ್ಯಕ್ರಮ ಏನಿರುತ್ತೆ, ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ ಪತ್ರಿಕೆಗಳು ಎಷ್ಟು ಅಂಕಗಳಿಗೆ, ಎಷ್ಟು ಅವಧಿಗೆ, ವಿಧಾನ ಯಾವ ರೀತಿ ಇರುತ್ತೆ ಮತ್ತು ಸಾಮಾನ್ಯ ಜ್ಞಾನ ಯಾವ ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತೇಳಿ ಸಂಪೂರ್ಣವಾಗಿ ಒಂದೇ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿರುವ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ FDA ಮತ್ತು SDA ಸಹಾಯಕರ ಹುದ್ದೆಗಳಿಗೆ ಕರ್ನಾಟಕ ಲೋಕ ಸೇವಾ ಆಯೋಗ KPSC ಅಥವಾ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ನೇಮಕಾತಿ ಪರೀಕ್ಷಾ ಪ್ರಾಧಿಕಾರವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಮೂಲಕ ನೇರ ನೇಮಕಾತಿ ಮಾಡಿಕೊಳ್ಳುತ್ತದೆ. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರಣೆ. ಬನ್ನಿ ಹಾಗಾದರೆ ಈ ಹಿನ್ನೆಲೆಯಲ್ಲಿ ಸ್ಪರ್ಧಾರ್ಥಿಗಳಿಗೆ FDA ಮತ್ತು SDA ಸ್ಪರ್ಧಾತ್ಮಕ ಪರೀಕ್ಷೆಯ ಸ್ವರೂಪ ಮತ್ತು ಪಠ್ಯಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ಸರಳ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲು ಪ್ರಯತ್ನಿಸಲಾಗಿದೆ ಇದರಲ್ಲಿ, ಈ ಸಂಚಿಕೆಯಲ್ಲಿ. ನೋಡಿ ಹಾಗಾದರೆ ನೋಡಿ, ನಿಮಗೆ ಗೊತ್ತಿರೋರಿಗೆ ಈ ಸಂಚಿಕೆ ಅಲ್ಲ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾರೋ, SDA FDAನ ಆಗಬೇಕಂತೇಳಿ ಅವ್ರ ಮನಸ್ಸಲ್ಲಿ ಕನಸು ಆಸೆ ಇಟ್ಕೊಂಡು ಬಂದಿದ್ದಾರೋ ಅವರು ಖಂಡಿತವಾಗಿಯೂ ಈ ವಿಡಿಯೋವನ್ನು, ಈ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿದರೆ ಬಹಳ ಉಪಯೋಗ ಆಗೇ ಆಗುತ್ತೆ. ಬನ್ನಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನು ಹಾಗಾದರೆ ಅಂದರೆ ನೋಡಿ, ಸಹಾಯಕರು ಪ್ರಥಮ ದರ್ಜೆ ಸಹಾಯಕರು FDAಗೆ ಪದವಿ ಎನಿ ಡಿಗ್ರಿ, ಕಿರಿಯ ದ್ವಿತೀಯ ದರ್ಜೆ ಸಹಾಯಕ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಏನಿದೆಯೋ ಅದು PUC ಮೇಲೆ 10+2 ಅಥವಾ ತತ್ಸಮಾನ PUC ಮೇಲೆ ಇರುವಂತಹ ಪರೀಕ್ಷೆ ಇದು. ಬನ್ನಿ ಹಾಗಾದರೆ ವಯೋಮಿತಿ ಏನಿರುತ್ತೆ ಸರ್ ಇದರಲ್ಲಿ ಅಂದರೆ ಕನಿಷ್ಠ SDAಗೆ 18 ವರ್ಷ, FDAಗೆ 21 ವರ್ಷ ಇರುತ್ತೆ ಕನಿಷ್ಠ. ಗರಿಷ್ಠ ವಯೋಮಿತಿ ಎಷ್ಟು ಹಾಗಾದರೆ? ಸಾಮಾನ್ಯ ವರ್ಗಕ್ಕೆ 35 ವರ್ಷ, 2A 2B ಮತ್ತು 3A 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 40 ವರ್ಷ ವಯೋಮಿತಿ ಇರುತ್ತೆ. ಗರಿಷ್ಠ ವಯೋಮಿತಿ ಇಷ್ಟಿರುತ್ತೆ. ಹಾಗಾದರೆ ಪ್ರಥಮ ದರ್ಜೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಸರ್ ಹಾಗಾದರೆ? ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ವಿವರಣಾತ್ಮಕ ಮತ್ತು ವಸ್ತುನಿಷ್ಠ ಬಹು ಆಯ್ಕೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಮಾದರಿಯ ಪ್ರಶ್ನೆಗಳನ್ನು ಹೊಂದಿರುತ್ತದೆ. ನಾವು ಪ್ರಶ್ನೆಗಳನ್ನು ನೋಡಬಹುದು. ಪ್ರತಿಯೊಂದು ಪತ್ರಿಕೆಯನ್ನು 1.5 ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ನೋಡಿ, 1.5 ಗಂಟೆ ಸಮಯ ಇರುತ್ತೆ. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆಯ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ವಿಧಾನ ಇದಾಗಿರುತ್ತದೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ವಿವರಣಾತ್ಮಕ ಪತ್ರಿಕೆ ವಿಧಾನದ್ದಾಗಿರುತ್ತದೆ. ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ ಬರ್ತಾ. ಇದು ಹೆಡ್ಡಿಂಗ್ ಅನ್ನು ನೋಡ್ಕೊಂತ ಹೋಗಿ. ಬನ್ನಿ, ಪಠ್ಯಕ್ರಮ ಏನು ಹಾಗಾದರೆ? ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯು ಈ ಕೆಳಕಂಡ 3 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಸರ್ ಏನು 3 ಪತ್ರಿಕೆಗಳಂದರೆ ನೋಡಿ, ಪತ್ರಿಕೆ 1 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತದೆ. ಕಡ್ಡಾಯ ಕನ್ನಡ 150 ಅಂಕಗಳು. ಸರ್ ಎಷ್ಟು ಬರೆದ್ರೆ ಪಾಸು? ಮುಂದೆ ನೋಡ್ತಾ ಹೋಗೋಣ, ಎಲ್ಲ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. 1.5 ಗಂಟೆಗಳ ಅವಧಿ ಇದಾಗಿದ್ದು ವಿವರಣಾತ್ಮಕ ಪತ್ರಿಕೆ ಇದಾಗಿರುತ್ತದೆ. ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್, ಇದರಲ್ಲಿ ಯಾವುದಾದ್ರೂ ಒಂದಿರುತ್ತೆ. 100 ಅಂಕಗಳು, 1.5 ಗಂಟೆಗಳ ಅವಧಿ, ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ, ಮಲ್ಟಿಪಲ್ ಚಾಯ್ಸ್ ಟೈಪ್ ಪ್ರಶ್ನೆಗಳು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪತ್ರಿಕೆ 3ರಲ್ಲಿ ಸಾಮಾನ್ಯ ಜ್ಞಾನ ಇದರಲ್ಲಿರುತ್ತದೆ. 100 ಅಂಕಗಳು, 1.5 ಗಂಟೆಗಳ ಅವಧಿ, ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ, ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಇದರಲ್ಲಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಸರ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವ ರೀತಿಯದ್ದು, ಯಾರು ಬರೀಬೇಕು ಅದನ್ನು ಅಂತ ನೋಡ್ತಾ ಹೋಗೋದಾದರೆ ನೋಡಿ, ವಿಶೇಷ ಸೂಚನೆ. ಕಡ್ಡಾಯ ಕನ್ನಡ ಪರೀಕ್ಷೆಗೆ ಬರೆಯುವಂಥವರಿಗೆ ವಿಶೇಷ ಸೂಚನೆ. ಅನೇಕ ಸ್ಪರ್ಧಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಗೊಂದಲವಿರುವುದರಿಂದ ಈ ಕೆಳಗಿನ ಮಾಹಿತಿಯನ್ನು ನೀಡಲಾಗುತ್ತಿದೆ. ನೋಡಿ, ಪತ್ರಿಕೆ 1 ಕಡ್ಡಾಯ ಕನ್ನಡ ಪತ್ರಿಕೆಯು ಇದು ಅವತ್ತಿನ ದಿನನೇ ನಡೆಯೋದಿಲ್ಲ.
ಒಂದು ದಿನ ಕಡ್ಡಾಯ ಕನ್ನಡ ನಡೆದರೆ ಒಂದು ದಿನ ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗಳು ನಡೀತಾ ಹೋಗ್ತವೆ. ಕನ್ನಡವನ್ನು SLC ಅವರೆಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ಓದಿದ್ದರೆ ಈ ಪತ್ರಿಕೆಯನ್ನು ಬರೆಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವನ್ನಾಗಿ ಓದಿದರೆ ಮಾತ್ರ ಬರೆಯಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ. ಬಹುಪಾಲು ಕನ್ನಡದ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಈ ಪತ್ರಿಕೆಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದು SSLC ಅವರೆಗೆ ಕನ್ನಡವನ್ನು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಓದಿಲ್ಲದವರು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆದು ಅರ್ಹತೆ ಗಳಿಸಬೇಕು. ನೋಡಿ ಸರ್, ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ, ಎಷ್ಟು ನಾವು ಪಡಿಬೇಕು ಅನ್ನೋದಾದರೆ, ಈ ಪತ್ರಿಕೆಯಲ್ಲಿ SSLC ಕನ್ನಡ ಪ್ರಥಮ ಭಾಷೆ ಮಟ್ಟದ ವಿವರಣಾತ್ಮಕ ಪತ್ರಿಕೆ ಇದಾಗಿದ್ದು 150 ಅಂಕಗಳಿಗೆ ಈ ಪತ್ರಿಕೆ ನಡೀತತಿ. ಅರ್ಹತೆ ಪಡೆಯಲು ಕನಿಷ್ಠ 50 ಅಂಕ ಪಡೆಯಬೇಕು. ಕನಿಷ್ಠ 50 ಅಂಕ ಪಡಿಬೇಕು. ಈ ಅಂಕಗಳನ್ನು ನೇಮಕಾತಿಯ ಅಂತಿಮ ಪ್ರಕ್ರಿಯೆಯಲ್ಲಿ ಪರಿಗಣಿಸಲಾಗುವುದಿಲ್ಲ. ನೋಡಿ ಸರ್, ಇದು 50 ಬಿಟ್ಟು 150ಕ್ಕೆ 145 ಪಡೆದ್ಬಿಟ್ರಿ ಅನ್ಕೊಳ್ರಿ ನೀವು. ಮುಂದಿನ ಪರೀಕ್ಷೆಯಲ್ಲಿ ಅದನ್ನು ಅನ್ವಯ ಮಾಡ್ತಾರ? ಇಲ್ಲ. ಇದು 50 ಅಂಕ, ಕನಿಷ್ಠ 50 ಅಂಕ ಪಡಿಬೇಕಂತ ಯಾಕೆ ಅವರು ಒಂದು ರೂಲನ್ನು ಮಾಡಿದ್ದಾರೆ ಅಂದರೆ, ಅಷ್ಟು ನೀವು ಪಡೆದ್ರೆ ಎಲಿಜಿಬಿಲಿಟಿ, ಮುಂದಿನ ಪರೀಕ್ಷೆಗೆ ನೀವು ಅರ್ಹತೆಯನ್ನು ಪಡ್ಕೊಂತೀರ. ಬಿಟ್ಟರೆ ನಿಮಗೆ ಅದರಿಂದ ಯಾವುದೇ ಯೂಸ್ ಇಲ್ಲ. ಮುಂದಿನ ಪರೀಕ್ಷೆಗೆ ಕುತ್ಕೊಳ್ಳೋಕ್ಕೋಸ್ಕರ ಇದನ್ನು ಬರಿಬೇಕು. ಇದೊಂದು ಅರ್ಹತಾ ವಿವರಣಾತ್ಮಕ ಪತ್ರಿಕೆಯಾಗಿರುತ್ತದೆ. ಈ ಪತ್ರಿಕೆಯಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ 25 ಅಂಕಗಳು, ಪದ ಪ್ರಯೋಗ 25 ಅಂಕಗಳು, ವಿಷಯ ಸಂಶ್ಲೇಷಣೆ 25 ಅಂಕಗಳು, ಪದಜ್ಞಾನ 25 ಅಂಕಗಳು, ಲಘು ಪ್ರಬಂಧ 25 ಅಂಕಗಳು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ 25 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನೋಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ನೀವು ಕೇಳಿ ಒಂದ್ಸರಿ. ಯಾವ್ಯಾವುದಕ್ಕೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳು, ವಿಷಯಗಳು ಇದರಲ್ಲಿ ಇರುತ್ತೆ, ಮೆನ್ಷನ್ ಆಗಿರುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ಬನ್ನಿ, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್. ನೋಡಿ, ಪ್ರಶ್ನೆ ಪತ್ರಿಕೆ 2. ಇದು ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ ಅಥವಾ ಇಂಗ್ಲೀಷು, ಈ 2 ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಗಳು ಒಂದು ದಿನ ನಡೀತತಿ. 100 ಅಂಕಗಳಿಗೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ. ವಿಶೇಷ ಸೂಚನೆ: ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಬರೆಯಬಹುದು, ಯಾವುದಾದ್ರೂ ಒಂದು ಬರೀಬಹುದು. ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡಿಕೊಂಡವರು ಸಾಮಾನ್ಯ ಇಂಗ್ಲಿಷನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಸಾಮಾನ್ಯ ಇಂಗ್ಲಿಷನ್ನು ಆಯ್ಕೆ ಮಾಡಿಕೊಂಡವರು ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳುವಂತಿಲ್ಲ. ಇವೆರಡರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಪತ್ರಿಕೆಯು 100 ಪ್ರಶ್ನೆಗಳು ಹಾಗೂ 100 ಅಂಕಗಳನ್ನು ಹೊಂದಿರುತ್ತವೆ. ಈ ಪತ್ರಿಕೆಯ ಬಹು ಆಯ್ಕೆ ಸ್ವರೂಪದಿಂದ ಕೂಡಿರುತ್ತದೆ. ಮಲ್ಟಿಪಲ್ ಚಾಯ್ಸ್ ಮಾದರಿಯ ಪ್ರಶ್ನೆಗಳು ಇವಾಗಿರುತ್ತವೆ. ಸರ್ ಬನ್ನಿ, ಸಾಮಾನ್ಯ ನಾವು ಇಂಗ್ಲೀಷಲ್ಲಿ ಬರೀಬೇಕು ಅನ್ನೋದಾದರೆ ಅವ್ರಿಗೆ ಯಾವ ಥರ ಇರುತ್ತೆ, ಸಾಮಾನ್ಯ ಕನ್ನಡದಲ್ಲಿ ಬರೀಬೇಕನ್ನೋಂಥ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂತ ಹೋಗೋಣ. ಇಂಗ್ಲೀಷ್ ಆರ್ ಕನ್ನಡ ಗ್ರಾಮರ್, ವೊಕ್ಯಾಬುಲರಿ, ಸ್ಪೆಲ್ಲಿಂಗ್, ಸಿನೋನೈಮ್ಸ್, ಆಟೋನೈಮ್ಸ್ ಈಸ್ ಪವರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಾಂಪ್ರಹೆನ್ಸ್ ಇಂಗ್ಲೀಷ್ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಈಸ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಯೂಸೇಜ್ ಎಕ್ಸೆಟ್ರಾ. ಈ ಥರ ಮಾದರಿಯಾಗಿ ಸಾಮಾನ್ಯ ಇಂಗ್ಲೀಷ್ ಇರುತ್ತದೆ. ಸಾಮಾನ್ಯ ಕನ್ನಡ ಅಭ್ಯರ್ಥಿಯು ಪದವಿ ಮಟ್ಟ ಹಾಗೂ PUC ಮಟ್ಟಕ್ಕೆ ಅನುಗುಣವಾಗಿ ಕನ್ನಡ ವ್ಯಾಕರಣ ಶಬ್ದ ಸಂಪತ್ತು, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಇವುಗಳ ಪರಿಜ್ಞಾನ, ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಉದ್ದೇಶ ಆಗಿದೆ. ಈ ಥರ ಸಾಮಾನ್ಯ ಕನ್ನಡದ ಪಠ್ಯಕ್ರಮ ಇರುತ್ತೆ. ಇದು ಸಾಮಾನ್ಯ ಇಂಗ್ಲೀಷ್ ಪಠ್ಯಕ್ರಮ, ಇದು ಸಾಮಾನ್ಯ ಕನ್ನಡದ ಪಠ್ಯಕ್ರಮ. ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ. ಬನ್ನಿ ಮುಂದೆ, ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟ್. ಇದು ಸಾಮಾನ್ಯ ಜ್ಞಾನ 100 ಅಂಕಗಳಿಗೆ ಇರುತ್ತೆ. ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಅಥವಾ SDA ಪರೀಕ್ಷೆಗೆ PUC ಮಟ್ಟದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕನಿಷ್ಠ ವಿದ್ಯಾರ್ಥಿ ಮಟ್ಟಕ್ಕೆ ಸಮನಾಗಿರುವ ಈ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಗೆ ತಲಾ 1 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ಈ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಪ್ಪು ಉತ್ತರವನ್ನು ಗುರುತು ಮಾಡಿದ್ದಲ್ಲಿ ಯಾವುದೇ ಋಣಾತ್ಮಕ ನೆಗೆಟಿವ್ ಮಾರ್ಕ್ಸನ್ನು ಕಟ್ ಮಾಡುವುದಿಲ್ಲ.
ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ವಿಷಯಗಳು ಏನು ಸರ್ ಹಾಗಾದರೆ ಅಂದರೆ ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಭಾರತದ ಸಾಮಾನ್ಯ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ, ಪ್ರಚಲಿತ ಘಟನೆಗಳು, ದೈನಿಕ ಅಥವಾ ದೈನಂದಿನ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಸ್ಪರ್ಧಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸರಿಯಾದ ರೀತಿಯಲ್ಲಿ ಸಿದ್ಧತೆ ನಡೆಸಲು ಅನುಕೂಲವಾಗಲು ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಬಹುದಾದ ವಿವಿಧ ಕ್ಷೇತ್ರಗಳ ಪ್ರಶ್ನೆಗಳ ಸ್ವರೂಪವನ್ನು ನಾವು ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಅದನ್ನು ನೀವು ಕೇಳ್ತಾ ಇರಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮುಂದಿನ ತಯಾರಿ ನಿಮಗೆ ಬರಲು ಚುರುಕಾಗಿ ನಡೆಸಿ ಅಂತ ಹೇಳ್ತಾ ಬನ್ನಿ. ಸಾಮಾನ್ಯ ಜ್ಞಾನ ಏನಿರುತ್ತದೆ? ಜನರಲ್ ನಾಲೆಡ್ಜಲ್ಲಿ GK ಪ್ರಶ್ನೆ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದರೆ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂದರೆ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ವಿವಿಧ ಸಂಘಟನೆಗಳಿಗೆ ನೇಮಕಗೊಂಡ ವ್ಯಕ್ತಿಗಳು, ಪ್ರಶಸ್ತಿಗಳು, ಸುದ್ದಿಯಲ್ಲಿರುವ ಸ್ಥಳಗಳು, ನಿಧನ ಹೊಂದಿದ ಪ್ರಮುಖ ಸಾಧಕರು, ಬಿಡುಗಡೆಗೊಂಡ ಪ್ರಮುಖ ಪುಸ್ತಕಗಳು, ಪ್ರಮುಖ ದಿನಾಚರಣೆಗಳು, ಅವುಗಳ ಧ್ಯೇಯವಾಕ್ಯಗಳು, ಪ್ರಮುಖ ಸಂಘಟನೆಗಳ ಸದಸ್ಯ ರಾಷ್ಟ್ರಗಳು, ಅವುಗಳ ವಾರ್ಷಿಕ ಸಭೆಗಳು, ಕ್ರೀಡಾ ಕ್ಷೇತ್ರದ ಅಂದರೆ ಗ್ರ್ಯಾಂಡ್ ಸ್ಲಾಮ್, ಟೆನ್ನಿಸ್ ಟೂರ್ನಿ, ಫುಟ್ಬಾಲ್ ಟೂರ್ನಿ, ಕ್ರಿಕೆಟ್ ವಿಶ್ವಕಪ್, ಹಾಕಿ, ಚೆಸ್ ಹಾಗೂ ಇತರ ಕ್ರೀಡೆಗಳ ಪ್ರಚಲಿತ ಘಟನೆಗಳು, ದೇಶದ ಪ್ರಮುಖ ಕ್ರೀಡಾಂಗಣಗಳು, ಜಗತ್ತಿನ ವಿವಿಧ ರಾಷ್ಟ್ರಗಳ ರಾಜಧಾನಿಗಳು ಮತ್ತು ಅವುಗಳ ಸಂಸತ್ ಹೆಸರುಗಳು, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳು, ಒಪ್ಪಂದಗಳು ಮುಂತಾದ ವಿಚಾರಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ನಡೆಸಬೇಕು. ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಅನ್ನೋದು ಒಂದು ಮೆನ್ಷನ್ ಮಾಡಿ ನಾವು ಇವತ್ತು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಸಾಮಾನ್ಯ ಜ್ಞಾನ ನೋಡಿ, ಭೌತಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ಇದು ಭೌತಶಾಸ್ತ್ರ ವಿಜ್ಞಾನ ಜನರಲ್ ಸೈನ್ಸಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ತಂತ್ರಜ್ಞಾನ ಹಾಗೂ ನಿತ್ಯ ಜೀವನ ಮತ್ತು ಅನ್ವಯಿಕ ವಿಜ್ಞಾನವನ್ನು ಒಳಗೊಂಡಿರುತ್ತದೆ. ಟೆಕ್ನಾಲಜಿ ಕೂಡ ಇದರಲ್ಲಿ ಮೆನ್ಷನ್ ಆಗಿರ್ತದೆ ಜನರಲ್ ಸೈನ್ಸಲ್ಲಿ. ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಸರ್ ಏನು ಯಾವ ರೀತಿ ಇರುತ್ತೆ ಅಂದರೆ ಭಾರತದ ಜಿಯೋಗ್ರಫಿ, ಕರ್ನಾಟಕದ ಭೂಗೋಳಶಾಸ್ತ್ರ ಹಾಗೂ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಒಳಗೊಂಡಿರುತ್ತದೆ. ಭೂಗೋಳಶಾಸ್ತ್ರ 3 ವಿಧಾನದ 3 ವಿಭಾಗಗಳಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತಾರೆ. ಬನ್ನಿ ಹಾಗಾದರೆ ಇತಿಹಾಸ, ಪ್ರಾಚೀನ, ಮಧ್ಯಕಾಲೀನ ಹಾಗೂ ಆಧುನಿಕ ಭಾರತದ ಇತಿಹಾಸ ಹಾಗೂ ಕರ್ನಾಟಕದ ಇತಿಹಾಸ. ನೀವು ಕರ್ನಾಟಕದ ಇತಿಹಾಸದ ಮೇಲೆ ಕೂಡ ಅಷ್ಟೇ ಗಮನವನ್ನು ಹರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೈಸೂರು ಒಡೆಯರಾಗಿರ್ಬೋದು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಇದೇ ರೀತಿಯಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಲಕ್ಕುಂಡಿಯ ಇತಿಹಾಸ, ಕಲ್ಯಾಣ ಚಾಲುಕ್ಯರ ಇತಿಹಾಸವನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು ಹಾಗೂ ಇತರೆ ಸಂಬಂಧಿತ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ. ಕ್ಲಿಯರ್ ಕಟ್ಟಾಗಿ ಫುಲ್ ಹೇಳೋಕಂದ್ರೆ ಭಾರತ ಸಂವಿಧಾನವನ್ನು ಪೂರ್ತಿಯಾಗಿ ನೀವು ಓದಬೇಕು. ಪೂರ್ತಿಯಾಗಿ ಓದಿದರೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಭಾರತ ಸ್ವತಂತ್ರ ಸಂಗ್ರಾಮ ನೋಡಿ, ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ ಕೇಳ್ತಾರೆ. ಫ್ರೀಡಮ್ ಮೂವ್ಮೆಂಟ್ ಅಂದರೆ ಬರೀ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಷ್ಟೇ ಅಲ್ಲ, ಭಾರತದ ರಾಷ್ಟ್ರೀಯ ಚಳುವಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನೋಡಿ ಉದಾಹರಣೆ, ಎಕ್ಸಾಂಪಲ್ ಆಗಿ ಮಂದಗಾಮಿ ಮತ್ತು ತೀವ್ರಗಾಮಿ ಹಾಗೂ ಗಾಂಧಿ ಯುಗದ ಹೋರಾಟದ ಹಂತ. ನೋಡಿ ಗಾಂಧಿ ಯುಗದ ಏನು ಹೋರಾಟದ ಹಂತ ಇದಾವೋ, ಚಂಪಾರಣ್ಯ ಸತ್ಯಾಗ್ರಹ ಆಗಿರ್ಬೋದು, ಕಾನೂನು ಭಂಗ ಚಳುವಳಿ ಆಗಿರ್ಬೋದು, ದಂಡಿ ಸತ್ಯಾಗ್ರಹ ಆಗಿರ್ಬೋದು, ಪುನಃ ಒಪ್ಪಂದ ಆಗಿರ್ಬೋದು, ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು, ಇದೇ ರೀತಿಯಾಗಿ ಗಾಂಧೀಜಿಯ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಬೇಕು ನೀವು. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ, ದಿಕ್ಕು ಸೂಚಿಸುವ ಪರೀಕ್ಷೆ, ರಕ್ತ ಸಂಬಂಧಿ ಪರೀಕ್ಷೆ, ವಯಸ್ಸು ಪತ್ತೆ ಹಚ್ಚುವ ಪರೀಕ್ಷೆ, ಸರಣಿ ಪರೀಕ್ಷೆ, ಸಂಕೇತಿಸುವ ಪರೀಕ್ಷೆ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇದು FDA ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಂಬಂಧಪಟ್ಟಿರುತ್ತದೆ. SDAಗೆ ಅದು PUC ಲೆವೆಲಲ್ಲಿ ತೆಗೆದಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಮೆಂಟಲ್ ಎಬಿಲಿಟಿ ಸ್ವಲ್ಪ ಅರ್ಥ ಆಗೋಗಿರ್ತದೆ. FDA ಲೆವೆಲಲ್ಲಿ ಸ್ವಲ್ಪ ಟಫ್ ಕೊಟ್ಟಿರ್ತಾರೆ. ನೀವು ಈಶ್ವರ್ಗಿರಿ ಸರ್ ಅವರ ಕ್ಲಾಸನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಎಕನಾಮಿಕ್ಸು, ಅರ್ಥಶಾಸ್ತ್ರ, ಆರ್ಥಿಕ ವಲಯಗಳು,
GDP, ಪ್ರಮುಖ ವರದಿ ಮತ್ತು ಸೂಚ್ಯಾಂಕಗಳು, ಆರ್ಥಿಕ ಕ್ರಾಂತಿಗಳು ಮತ್ತು ಪಾರ್ಕ್ಗಳು, ಬ್ಯಾಂಕಿಂಗ್ ವಲಯ, ಪಂಚವಾರ್ಷಿಕ ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಬಜೆಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸು ಸಂಸ್ಥೆಗಳು ಮತ್ತು ನೀತಿ ಆಯೋಗ, ಹಣಕಾಸು ಆಯೋಗ ಹಾಗೂ ಪ್ರಚಲಿತದಲ್ಲಿ ಕಂಡುಬರುವ ಆರ್ಥಿಕತೆಯಲ್ಲಿನ ಬದಲಾವಣೆಗಳ ಬಗ್ಗೆ ಸ್ಪರ್ಧಾರ್ಥಿಗಳು ಸಿದ್ಧತೆ ನಡೆಸುವುದು ಸೂಕ್ತವಾಗಿದೆ. ನಿಮ್ಗೆ ಇದೂ ಅರ್ಥ ಆಯ್ತು ಅನ್ಕೊಂತೀನಿ. ನೋಡಿ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ಬಹಳ ಸಬ್ಜೆಕ್ಟ್ ವಿಷಯಗಳನ್ನು ಕೇಳಿರ್ತಾರೆ. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷಲ್ಲಿ ಒಂದೇ ಸಬ್ಜೆಕ್ಟ್ ಕಡೆಗೆ ಅದರಲ್ಲೇ ವಿಭಾಗ ಮಾಡಿರ್ತಾರೆ. ನೀವು ಸಾಮಾನ್ಯ ಕನ್ನಡ ಮೊದಲಿಂದನೂ ಚೆನ್ನಾಗಿ ಕಲ್ತು ಬಂದಿದ್ದೀರಂದರೆ ಆರಾಮಾಗಿ ನೀವು 80+ ಮಾಡ್ಬೋದು. ಆದರೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ನಾವು ಚೆನ್ನಾಗಿ ಮಾಡ್ಬೇಕಂದ್ರೆ ಇಷ್ಟೆಲ್ಲ ವಿಭಾಗಗಳಿಗೆ, ವಿಷಯಗಳಿಗೆ ನಾವು ಗಮನ ಹರಿಸಬೇಕು. ಅದರಲ್ಲಿ ಇತ್ತೀಚಿನ ವಿದ್ಯಮಾನಗಳಲ್ಲಿ ಕರೆಂಟ್ ಅಫೈರ್ಸ್, ಪ್ರಚಲಿತ ಘಟನೆಗಳ ಮೇಲೆ ಭಾಳ ಫೋಕಸ್ ಮಾಡ್ಲಕತ್ತಿ. ಹಾಗಾಗಿ ನೀವು ಇದೆಲ್ಲ ನೋಡ್ಕೊಂತ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.